ಟಿವಿಯ ವೀಕ್ಷಕರೇ, ಈ ಹೊತ್ತಾರಿಯಲ್ಲಿ ಮತ್ತೊಂದು ಸಾರಿ ನಮ್ಮ ಪರಿಶುದ್ಧನಾದ ಯೇಸು ಕ್ರಿಸ್ತನನ್ನು ಕುಟುಂಬವಾಗಿ ಆರಾಧಿಸುವುದಕ್ಕಾಗಿ ನಾವು ಬಂದಿದ್ದೇವೆ. ನಾವು ಕುಟುಂಬವಾಗಿ ದೇವರನ್ನು ಆರಾಧಿಸುವಾಗ ನಿಮ್ಮ ಬಾಳಲ್ಲಿ ಯಾವಾಗಲೂ ಬೆಳಕು, ಆನಂದ, ಸಂತೋಷ ತುಂಬುವಂಥದ್ದಾಗಿದೆ. ಸ್ತೋತ್ರ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಒಂದು ಸುಂದರವಾದ ಹಾಡು, ಈ ಹಾಡು ನಿಮ್ಮ ಬಾಳಲ್ಲಿ ಬೆಳಕಾಗಿ ಮಾಡುವಂಥದ್ದಾಗಿದೆ. ಪಾಪದಲ್ಲಿ, ಶಾಪದಲ್ಲಿ, ರೋಗದಲ್ಲಿ, ಚಿಂತೆಯಲ್ಲಿ, ವೇದನೆಯಲ್ಲಿರುವ ಕುಟುಂಬಗಳಲ್ಲಿ ಈ ಹಾಡು ಒಂದು ದೈವಿಕ ಸಾನ್ನಿಧ್ಯವನ್ನು ಇಳಿಸುವಂಥದ್ದಾಗಿದೆ. ಈ ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸಿಕೊಳ್ಳೋಣ. ರಾಜ ಬೆಳಕಾಗಿ ಬಂದಿಹನು, ನನ್ನ ಬಾಳಿನಲ್ಲಿ ಯೇಸು ರಾಜ ಬೆಳಕಾಗಿ ಬಂದಿಹನು. ಯೇಸಯ್ಯ ಯೇಸಯ್ಯ ನಿನ್ನ ಬಿಟ್ಟರೆ ಬಾಳಿಲ್ಲಯ್ಯ. ಯೇಸಯ್ಯ ಯೇಸಯ್ಯ ನಿನ್ನ ಬಿಟ್ಟರೆ ನಾನಿಲ್ಲಯ್ಯ. ನನ್ನ ಬಾಳಿನಲ್ಲಿ ಯೇಸು ರಾಜ ಬೆಳಕಾಗಿ ಬಂದಿಹನು, ಬೆಳಕಾಗಿ ಬಂದಿಹನು. ಪಾಪದಲ್ಲಿ ಬಿದ್ದಿದ್ದೆ, ಲೋಕದ ಜನರಲ್ಲಿ ಬಿದ್ದಿದ್ದೆ, ಕತ್ತಲೆಯಲ್ಲಿ ಅಲೆಯುತ್ತಿದ್ದೆ. ನನ್ನಲ್ಲಿ ಯೇಸು ಬಂದ, ಪಾಪದಲ್ಲಿ ಬಿದ್ದಿದ್ದೆ, ಲೋಕದ ಜನರಲ್ಲಿ ಬಿದ್ದಿದ್ದೆ, ಕತ್ತಲೆಯಲ್ಲಿ ಅಲೆಯುತ್ತಿದ್ದೆ. ನನ್ನಲ್ಲಿ ಯೇಸು ಬಂದ. ಯೇಸಯ್ಯ ಯೇಸಯ್ಯ ನಿನ್ನ ಬಿಟ್ಟರೆ ಬಾಳಿಲ್ಲಯ್ಯ. ಯೇಸಯ್ಯ ಯೇಸಯ್ಯ ನಿನ್ನ ಬಿಟ್ಟರೆ ನಾನಿಲ್ಲಯ್ಯ. ಬಾಳಿನಲ್ಲಿ ಯೇಸು ರಾಜ
ದೂರಾದೆನಾ ನನ್ನಲ್ಲಿ ಯೇಸು ಬಂದ ಕಣ್ಣೀರಿಂದ ದೂರಾದೆ ನಿರಾಸೆಯಿಂದ ದೂರಾದೆ ಚಿಂತೆಯಿಂದ ದೂರಾದೆನಾ ನನ್ನಲ್ಲಿ ಯೇಸು ಬಂದ యేసయ్య యేసయ్య ನಿನ್ನ ಬಿಟ್ಟರೆ ಬಾಳಿಲ್ಲಯ್ಯ యేసయ్య యేసయ్య ನಿನ್ನ ಬಿಟ್ಟರೆ ನಾನಿಲ್ಲಯ್ಯ ನನ್ನ ಬಾಳಿನಲ್ಲಿ ಯೇಸು ರಾಯ ಬೆಳಕಾಗಿ ಬಂದು ನೀನು ಮನೆಯಲ್ಲಿ ಯೇಸು ರಾಯ ಬೆಳಕಾಗಿ ಬಂದು ಒಂದೊಂದು ಮನೆಯಲ್ಲಿ ನಿನ್ನ ಬೆಳಕು ಈಗಲೇ ಇಳಿಯಲ್ಪಡಲಿ ಸ್ವಾಮಿ. ಕರ್ತನಾದ ದೇವರೇ ನಿನಗೆ ಸ್ತೋತ್ರ, ಕರ್ತನಾದ ದೇವರೇ ನಿನಗೆ ಸ್ತೋತ್ರ, ಕರ್ತನಾದ ದೇವರೇ, ತಂದೆಯಾದ ದೇವರೇ ನಿಮಗೆ ಸ್ತೋತ್ರ, ಒಡೆಯನೇ ನಿಮಗೆ ಸ್ತೋತ್ರ, ರಾಜನೇ ನಿಮಗೆ ಸ್ತೋತ್ರ, ಓ ಪರಲೋಕದ ತಂದೆಯೇ ನಿಮಗೆ ಸ್ತೋತ್ರ, ಮಹೋನ್ನತನೇ ನಿಮಗೆ ಸ್ತೋತ್ರ, ಪರಾಕ್ರಮಿಯೇ ನಿಮಗೆ ಸ್ತೋತ್ರ, ಅದ್ಭುತವನ್ನು ಮಾಡುವಾತನೇ ನಿಮಗೆ ಸ್ತೋತ್ರ, ಓ ಉನ್ನತ ಲೋಕದಲ್ಲಿರುವಾತನೇ ನಿಮಗೆ ಸ್ತೋತ್ರ, ಸರ್ವಶಕ್ತನೇ ನಿಮಗೆ ಸ್ತೋತ್ರ ರಾಜ. ಒಂದೊಂದು ಕುಟುಂಬದಲ್ಲಿರುವ ಕತ್ತಲೆಗಳು ಈ ಬೆಳಗಿನ ಜಾವದಲ್ಲಿ, ಓ ಬಡತನದ ಕತ್ತಲೆ, ಓ ದರಿದ್ರದ ಕತ್ತಲೆ, ಓ ಮಾಟ ಮಂತ್ರದ ಕತ್ತಲೆ, ಓ ರೋಗದ ಕತ್ತಲೆ ಎಲ್ಲವೂ ಬಿಟ್ಟೋಗಲಿ. ಪಾಪದಲ್ಲಿ ಶಾಪದಲ್ಲಿ ಕಣ್ಣೀರಿನಲ್ಲಿ ಚಿಂತೆಯಲ್ಲಿ ಇರುವಂತ ಎಲ್ಲಾ ಕುಟುಂಬಗಳಲ್ಲಿ ಈಗ ಪರಲೋಕದ ಬೆಳಕು ಇಳಿದು ಬರಲಿ ಸ್ವಾಮಿ. ನಿಮಗೆ ಸ್ತೋತ್ರ 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 ಸ್ತೋತ್ರ. ಪ್ರಿಯ ಆಶ್ರಯ ಟಿವಿ ವೀಕ್ಷಕರೇ, ದೇವರು ಇವತ್ತು ನಮ್ಮೊಂದಿಗೆ ಮಾತನಾಡುವ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಆದಿಕಾಂಡ 12ನೇ ಅಧ್ಯಾಯ 1-4 ಓದಿಕೊಳ್ಳೋಣ. ಯೆಹೋವನು ಅಬ್ರಾಹಮನಿಗೆ, ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಆಮೆನ್. ಇಲ್ಲಿ ಅಬ್ರಾಮನನ್ನು ನಾವು ನೋಡುವಾಗ ತನ್ನ ಸ್ವದೇಶವನ್ನು ಮತ್ತು ಬಂಧು ಬಳಗವನ್ನು ಬಿಟ್ಟು ತಂದೆ ತೋರಿಸುವ ದೇಶಕ್ಕೆ ಹೊರಟು ಹೋಗಬೇಕೆಂಬುದಾಗಿ ಇಲ್ಲಿ ದೇವರು ಮಾತಾಡ್ತಾರೆ. ನಾವು ಒಂದೇ ಸ್ಥಳದಲ್ಲಿ ಮನೆಯಲ್ಲೇ ಕೂತಿರ್ತೀವಿ, ಕೆಲಸಕ್ಕೆ ಹೋಗೋದಿಲ್ಲ, ಏನು ಮಾಡೋದಿಲ್ಲ, ಪ್ರಾರ್ಥನೆಯೂ ಮಾಡೋದಿಲ್ಲ. ದೇವರು ನಮಗಾಗಿ ಎಲ್ಲವನ್ನು ಸಿದ್ಧ ಮಾಡಿದರೂ ಸಹ ನಾವು ಅದರಲ್ಲಿ ಸೋಮಾರಿಯಾಗಿ ಜೀವನ ಮಾಡ್ತಾ ಇರ್ತೇವೆ. ಇವತ್ತಿನ ದಿನದಲ್ಲಿ ನಿಮ್ಮ ಕುಟುಂಬದಲ್ಲಿ ದೇವರು ನಮ್ಮೊಂದಿಗೆ ಮಾತಾಡ್ತಿರುವ ಹಾಗೆ, ನಾನು ನಿನ್ನನ್ನು ದೊಡ್ಡ ಜನಾಂಗ ಮಾಡ್ತೇನೆ. ಯಾವಾಗ ದೊಡ್ಡ ಜನಾಂಗ ಮಾಡ್ತಾರೆ? ನಾವು ಕೆಲಸ ಕಾರ್ಯಗಳನ್ನು ಪ್ರಾರ್ಥನೆಗಳನ್ನು ಕ್ರಮವಾಗಿ ನಾವು ಮನೆಯಲ್ಲಿ ಮಾಡುವಾಗ. ಸುಮ್ಮನೆ ನಾನು ಕೂತಿರುವಾಗಲೇ ನಾನು ದೊಡ್ಡ ಜನಾಂಗ ಆಗಿಬಿಡಬೇಕಂದ್ರೆ ಅದು ಸಾಧ್ಯವಿಲ್ಲ. ದೇವ್ರ ವಾಕ್ಯ ಹೇಳುತ್ತದೆ, ನಾನು ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಾನು ನಿನ್ನನ್ನು ತಿಳ್ಕೊಂಡಿದ್ದೇನೆ. ನೀನು ಎಲ್ಲವನ್ನು ಮಾಡುವಾಗ ದೇವರ ವಾಕ್ಯ ಮತ್ತೊಂದು ಕಡೆ ಹೇಳುತ್ತದೆ, ಇರುವೆಯನ್ನು ನೋಡಿ ಕಲೀರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಹಾಗೆ ಇವತ್ತಿನ ದಿನಗಳಲ್ಲಿ ಕುಟುಂಬಗಳಲ್ಲಿ ಎಲ್ಲರೂ ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಇರುವಾಗ, ಕೆಲಸ ಕಾರ್ಯಗಳಿಗೆ ನಾವು ಕ್ರಮವಾಗಿ ಹೋಗುವಾಗ, ಸಭೆಗೆ ಕ್ರಮವಾಗಿ ಹೋಗುವಾಗ ದೇವರು ನಮ್ಮನ್ನು ದೊಡ್ಡ ಜನಾಂಗವನ್ನಾಗಿ ಮಾಡ್ತಾನೆ. ಕೆಲವೊಂದು ಕುಟುಂಬಗಳಲ್ಲಿ ಕತ್ತಲೆಯು ಆಳ್ವಿಕೆ ಮಾಡುವಾಗ, ಕೆಲವೊಂದು ಕುಟುಂಬಗಳಲ್ಲಿ ಬರೇ ರೋಗಗಳು ಆಳ್ವಿಕೆ ಮಾಡುವಾಗ ನಮ್ಮ ಕುಟುಂಬವು ನಮ್ಮ ಜೀವನದಲ್ಲಿ ಬೇಸತ್ತು ಹೋಗ್ಬಿಡ್ತೇವೆ. ಆದರೆ ಬೆಳಗಿನ ಜಾವದಲ್ಲಿ ದೇವರು ನಿನ್ನೊಂದಿಗೆ ನೇರವಾಗಿ ಮಾತನಾಡೋದೇನೆಂದರೆ, ನಾನು ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುತ್ತೇನೆ, ನಾನು ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುತ್ತೇನೆ. ಆದರೆ ನೀವು ಮಾಡಬೇಕಾಗಿರೋದೇನೆಂದರೆ ದೇವರನ್ನು ನೋಡಬೇಕಾಗಿದೆ. ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಇರಬೇಕಾಗಿದೆ. ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಇರುವಾಗ ದೇವರು ಖಂಡಿತವಾಗಿ
ನಮ್ಮ ಕುಟುಂಬವನ್ನು ಪ್ರಖ್ಯಾತಿಗೆ ತರುವ ದೇವರಾಗಿದ್ದಾನೆ. ನಾವು ಯಾರು ಎಂಬುದಾಗಿ ಎಲ್ಲ ಕಡೆ ಗೊತ್ತಾಗುವ ಹಾಗೆ ಮಾಡುವ ದೇವರು ನಮ್ಮ ದೇವರಾಗಿದ್ದಾನೆ. ಇರುವ ಸ್ಥಳದಲ್ಲಿ ಕಣ್ಣು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ರಾಜ. ಸರ್ವಶಕ್ತನಾದ ದೇವರೇ, ನಿನಗೆ ಸ್ತೋತ್ರ ರಾಜ. ಒಂದೊಂದು ಕುಟುಂಬವನ್ನು ನಿನ್ನ ಕೈಲಿ ಕೊಡುತ್ತೇನೆ ಸ್ವಾಮಿ. ಕರ್ತನೆ, ಮನೆಯನ್ನು ಬಿಟ್ಟು ಹೊರಗಡೆ ಕೆಲಸಕ್ಕೆ ಬಂದಿರುವಂಥ ಕುಟುಂಬವನ್ನು ಸಹ ನಿನ್ನ ಕೈಲಿ ಕೊಡ್ತೇನಪ್ಪ. ಕೆಲವೊಬ್ರು ರೂಮ್ ಬಾಡಿಗೆ ಕಟ್ಟೋದಕ್ಕೂ ಸಹ ಕಷ್ಟಪಡ್ತಿರುವಂಥ ಕುಟುಂಬವನ್ನು ಸಹ ನಿನ್ನ ಕೈಲಿ ಕೊಡುತ್ತೇನೆ. ಮನೆ ಬಾಡಿಗೆ ಕಟ್ಟೋದಕ್ಕೆ ಕಷ್ಟಪಡ್ತಿರುವಂಥ ಕುಟುಂಬವನ್ನು ಸಹ ನಿನ್ನ ಕೈಲಿ ಕೊಡುತ್ತೇನೆ. ಕರ್ತನೆ, ಎಲ್ಲ ಮಕ್ಕಳು ಸ್ವಾಮಿ, ಇವರ ಹೆಸರನ್ನು ಪ್ರಖ್ಯಾತಿಗೆ ತರುವುದಕ್ಕಾಗಿ ಸ್ತೋತ್ರ. ನಿನ್ನನ್ನು ಆಶೀರ್ವದಿಸಲು ನಾನು ಆಶೀರ್ವದಿಸ್ತೇನೆ ಎಂಬುದಾಗಿ ಹೇಳಿದಾತನೆ. ಎಲ್ಲ ಕುಟುಂಬವನ್ನು ನಾವು ಆಶೀರ್ವದಿಸುವರಾಗಿದ್ದೇವೆ ಸ್ವಾಮಿ. ಈ ಬೆಳಗಿನ ಜಾವದ ಎಲ್ಲ ಕುಟುಂಬವನ್ನು ನಾವು ಆಶೀರ್ವದಿಸುವರಾಗಿದ್ದೇವೆ. ಅದು ನಿನ್ನ ನಾಮದಿಂದ ಆಶೀರ್ವದಿಸುವರಾಗಿದ್ದೇವೆ ಸ್ವಾಮಿ. ನಿನ್ನನ್ನು ಹರಿಸುವರನ್ನು ನಾನು ಹರಿಸುತ್ತೇನೆ ಎಂಬುದಾಗಿ ಹೇಳಿದ ದೇವರೇ, ಎಲ್ಲ ಕುಟುಂಬದಲ್ಲಿರುವ ಕತ್ತಲೆಗಳು, ಪಾಪಗಳು, ಹೋರಾಟಗಳು, ಶಾಪಗಳು ಮಾಯವಾಗಲಿ ಸ್ವಾಮಿ. ಬಿಡುಗಡೆ ಆಗಲಿ ಸ್ವಾಮಿ. ಎಲ್ಲರೂ 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 ಈಗಲೇ ಹೊಂದಿಕೊಳ್ಳಲಿ. ದೇವರ ಶಕ್ತಿ ಹೊಂದಿಕೊಳ್ಳಲಿ ಸ್ವಾಮಿ. ಎಲ್ಲ ಮನೆಯಲ್ಲಿ ದೊಡ್ಡ ಕಾರ್ಯ ನಡೆಯಲಿ. ಕರ್ತನೇ, ನೀನು ಮುಟ್ತಾ ಇರೋದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ನೀನು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲವೂ ನಿನ್ನ ಕೈಯಲ್ಲಿ ಕೊಡುತ್ತಾ ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇವೆ ತಂದೆ, ಆಮೇನ್. ದೇವರು ಇವತ್ತಿನ ಕುಟುಂಬ ಪ್ರಾರ್ಥನೆಯನ್ನು ಖಂಡಿತವಾಗಿ ಆಶೀರ್ವದಿಸಿದ್ದಾರೆ. ನಿಮ್ಮ ಬಾಳಲ್ಲಿ ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ. ಮತ್ತೆ ತಿರುಗಿ ನಾಳಿನ ದಿನದ ಉದಯ ಕಾಲದ ಕುಟುಂಬ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಸೇರಿ ಬರೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್.